ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿನ್ನೆ ನಾವು ಮಧೂರು ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ನಡೀತಾ ಇದೆ. ಇದು ಮಾರ್ಚ್ 27 ಏಪ್ರಿಲ್ 7 ತನಕ ನಡೀತಾ ಇರೋದು. ಹಾಗೆ ನಾವು ಏಪ್ರಿಲ್ 6ಗೆ ಹೋಗಿದ್ವಿ, ಅಂದರೆ ಮೂಡಪ್ಪ ಸೇವೆ ಇರೋ ದಿವಸ. ಸೊ ಹಾಗೆ ಮೊದಲಿಗೆ ಪಾರ್ಕ್ ಎಲ್ಲ ಮಾಡಿ ಇವಾಗ ನಡ್ಕೊಂಡು ಮೇಲೆ ಟೆಂಪಲ್ ಹತ್ರ ಹೋಗ್ತಾ ಇದ್ದೇವೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಈ ಮೂಡಪ್ಪ ಸೇವೆ 33 ವರ್ಷಗಳ ನಂತರ ನಡೀತಾ ಇದೆ ಅಂತೆ. ಅಂದರೆ ಲಾಸ್ಟ್ 1992 ನಡೀತಿತ್ತು. ಅದಾದ ನಂತರ 2025 ನಡೀತಾ ಇದೆ. ಸೊ ಹಾಗೆ ನಾವು ಇವಾಗ ಒಳಗೆ ಹೋಗ್ತಾ ಇದ್ದೇವೆ. ಒಳಗೆ ಎಂಟ್ರೆನ್ಸಲ್ಲಿ ಇಲ್ಲಿ ಲೆಫ್ಟಲ್ಲಿ ಒಂದು ಸ್ಟೇಜ್ ಮಾಡಿದ್ದಾರೆ, ಮೇನ್ ಸ್ಟೇಜ್. ಹಾಗೆ ರೈಟಲ್ಲಿ ಸ್ವಲ್ಪ ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಮೇನ್ ಸ್ಟೇಜಲ್ಲಿ ಧಾರ್ಮಿಕ ಭಾಷಣ ಎಲ್ಲ ನಡೀತಾ ಇತ್ತು. ಸೊ ಹಾಗೆ ನಾವು ಮೊದಲಿಗೆ ಟೆಂಪಲ್ ಹೋಗುವ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೇವೆ. ಸೊ ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ನೀರೆಲ್ಲ ಹಾಗೇ ಇದೆ. ಸೊ ಇವಾಗ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಹಸಿರು ಹೊರೆ ಕಾಣಿಕೆ ಎಲ್ಲ ಬಂದಿರೋದಕ್ಕೆ 2 ಕೊಠಡಿ ಥರ ಮಾಡಿದ್ದಾರೆ, ಅಲ್ಲಿ ಎಲ್ಲ ಇಟ್ಟಿದ್ದಾರೆ. ಸೊ ಎಲ್ರಿಗೂ ಸಹ ನೋಡ್ಬೋದು. ಸೊ ಹಾಗೆ ನಾವು ಅದೆಲ್ಲ ಮತ್ತೆ ನೋಡು ಅಂತ ಹೇಳಿ ಇವಾಗ ಫಸ್ಟ್ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ತೋಟದ ಮೂಲಕ ಟೆಂಪಲ್ಗೆ ಹೋಗಲಿಕ್ಕೆ ದಾರಿ ಮಾಡಿದ್ದಾರೆ. ಮತ್ತು ಈ ಹೊಳೆಗೆ ಮೊದಲು ಈ ಥರ ಬ್ರಿಡ್ಜ್ ಇರಲಿಲ್ಲ, ಇದು ಇವಾಗ ಕಟ್ಟಿರೋದು. ಸೊ ಈ ಹೊಳೆ ಮಳೆಗಾಲದಲ್ಲಿ ತುಂಬ ನೀರಿರ್ತದೆ ಈ ಹೊಳೆಯಲ್ಲಿ. ಹಾಗೆಯೇ ಆ ನೀರು ದೇವಸ್ಥಾನದ ಒಳಗೆ ತನಕ ಬರ್ತದೆ. ಸೊ ಈಗ ನಾವು ಒಳಗೆ ತಲುಪಿದ್ವಿ. ಇಲ್ಲಿ ಭಜನೆ ಎಲ್ಲ ಆಗ್ತಾ ಇತ್ತು. ತಲುಪುವಾಗ ಲೈಟಿಂಗ್ಸ್ ಎಲ್ಲ ತುಂಬ ಚೆಂದ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಟೆಂಪಲ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಇವಾಗ ನಾವು ಒಳಗೆ ಹೋಗ್ತಾ ಇದ್ದೇವೆ. ಸೊ ಹಾಗೆ ನಾವು ತೀರ್ಥ ಹಾಗೂ ಅಪ್ಪ ಪ್ರಸಾದವನ್ನು ತಗೊಂಡು ಹೊರಗೆ ಬಂದ್ವಿ. ಸೊ ಈಗ ನಾವು ಮುಂದೆ ಹೋಗುವ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಹಾಗೆ ಇಲ್ಲಿ ದೇವಸ್ಥಾನ ಸುತ್ತಲೂ ಬಾಳೆಗೊನೆಯನ್ನು ನೇತಾಡಿಸಿದ್ದಾರೆ, ನಿಮಗೆ ಕಾಣ್ತಾ ಇರ್ಬೋದು. ಸೊ ಇದು ದೇವಸ್ಥಾನದ ಸುತ್ತಲೂ ಇದೆ ಅಂತೆ. ಸೊ ಹಾಗೆ ಇಲ್ಲಿಂದ ತೆಗೆದು ನಮಗೆ ತಿನ್ಬೋದು ಕೂಡ. ಇದು ಫುಲ್ ಕಾಯಿಯಾಗಿದೆ, ಮಾತ್ರ ಹಣ್ಣಾಗಿರೋದನ್ನೆಲ್ಲ ತುಂಬ ಚೆನ್ನಾಗಿ ತಿಂದಿದ್ದಾರೆ ತೆಗೆದು. ಸೊ ಈ ಥರ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಇವಾಗ ಒಂದು ಹೊಸತು ಕೆರೆ ಮಾಡಿದ್ದಾರೆ, ಇದು ರೀಸೆಂಟಾಗಿ ಮಾಡಿರೋದು. ಹಾಗೆ ಅಲ್ಲಿ ಒಂದು ಶಿವನ ಮೂರ್ತಿಯನ್ನೆಲ್ಲ ಇಟ್ಟು ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಚೆಂದ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದೆಲ್ಲ ಹೊರೆಕಾಣಿಕೆಯಲ್ಲಿ ಬಂದಿರುವಂತಹ ತೆಂಗಿನಕಾಯಿಗಳು. ಇಲ್ಲಿ ಗೋಣಿಯಲ್ಲಿ ಕಟ್ಟಿಟ್ಟಿದ್ದಾರೆ, ಮತ್ತು ಹಾಗೆ ರಾಶಿ ಹಾಕಿದ್ದಾರೆ. ಕಣ್ಣೆತ್ತದ ದೂರದಷ್ಟು ಇದೆ ತೆಂಗಿನಕಾಯಿ ಎಲ್ಲ. ಇದೆಲ್ಲ ಹೊರೆಕಾಣಿಕೆಯಲ್ಲೇ ಸಿಕ್ಕಿರುವಂಥದ್ದಂತೆ. ಸೊ ಹಾಗೆಯೇ ನಾವು ಇವಾಗ ಉಗ್ರಾಣಕ್ಕೆ ನೋಡುವ ಅಂತೇಳಿ ಹೋಗ್ತಾ ಇದ್ದೇವೆ. ಬಟ್ ಮಳೆ ಬಂದಿರೋದ್ರಿಂದ ಇಲ್ಲಿ ಒಳಗೆ ಹೋಗಲಿಕ್ಕೆ ಬಿಡೋದಿಲ್ಲ, ಫುಲ್ ಕೆಸರಾಗಿದೆ. ಸೊ ಇಲ್ಲಿ ಒಂದು ಎಂಟ್ರೆನ್ಸ್ ಮಾಡಿದ್ದಾರೆ, ಇನ್ನು ಹಾಗೆಯೇ ಆ ಕಡೆ ಇನ್ನೊಂದು ಎಂಟ್ರೆನ್ಸ್ ಮಾಡಿದ್ದಾರೆ. ಸೊ ಉಗ್ರಾಣ ನೋಡಲೆಲ್ಲ ಅವಕಾಶ ಇದೆ. ಸೊ ಹಾಗೆ ಇಲ್ಲಿ ಮೊದಲಿಗೆ ಒಂದು ಗಣಪತಿಯ ಮೂರ್ತಿ ಇಟ್ಟು ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಚೆಂದ ಮಾಡಿಟ್ಟಿದ್ದಾರೆ. ಮತ್ತು ಇಲ್ಲಿ
ತುಂಬ ಜನ ಕಬ್ಬು ಅನ್ನೆಲ್ಲ ತಗೊಂಡು ಹೋಗೋದನ್ನು ನೋಡಿದೆ. ಅಂದರೆ ಈಗ ಆಲ್ಮೋಸ್ಟ್ ಮುಗಿತಾ ಬಂತಲ್ಲ, ಸೊ ಹಾಗೆ ಕಬ್ಬನ್ನೆಲ್ಲ ಕೊಡ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ. ಸೊ ಹಾಗೆಯೇ ಇಲ್ಲಿ ಅಕ್ಕಿ ಅದು ಇದು ಥರದ್ದೆಲ್ಲ ಗೋಣಿಯಲ್ಲಿರುವಂಥ ಸಾಮಗ್ರಿಗಳನ್ನೆಲ್ಲ ಇಟ್ಟಿದ್ದಾರೆ. ಹಾಗೆಯೇ ಇದರ ಆ ಕಡೆ ಇನ್ನೊಂದು ಎಂಟ್ರೆನ್ಸ್ ಮಾಡಿದ್ದಾರೆ, ಅಲ್ಲಿ ವೆಜಿಟೇಬಲ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಇಲ್ಲಿ ಇನ್ನೂ ಕೂಡ ತುಂಬ ನೀರಾಗಿದೆ. ಸೊ ಇಲ್ಲಿ ಡೆಕೋರೇಷನ್ ಮಾತ್ರ ಚೆಂದ ಮಾಡಿದ್ದಾರೆ. ಹಾಗೆ ಇಲ್ಲಿ ಫುಲ್ ವೆಜಿಟೇಬಲ್ಸ್, ಇಲ್ಲಿ ಜಾಕ್ ಫ್ರೂಟ್, ಹಲಸಿನಕಾಯಿ ಅದೆಲ್ಲ ಫುಲ್ ಕೊಳೆತು ಹೋಗಿದೆ ಹಣ್ಣಾಗಿ. ಅಷ್ಟು ಕೂಡ ತುಂಬ ರಾಶಿಯಷ್ಟು ಹಸಿರು ಹೊರೆಕಾಣಿಕೆ ಎಲ್ಲ ಬಂದಿದೆ. ಸೊ ಇಲ್ಲಿ ಫುಲ್ ಜಾಸ್ತಿ ಇಲ್ಲಿ ನೀರು, ಅಲ್ಲಿಗಿಂತ ಕಂಪೇರ್ ಮಾಡಿದರೆ ಈ ಸೈಡಲ್ಲಿ ನೀರು ತುಂಬ ಜಾಸ್ತಿ ಬಿದ್ದಿದೆ. ಸೊ ಹಾಗೆ ಇನ್ನು ನಾವು ಊಟ ಮಾಡುವ ಅಂತ ಹೇಳಿ ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಊಟದ 2 ಕಡೆ ಊಟ ಕೊಡ್ತಿದ್ದಾರೆ. ಸೊ ಇಲ್ಲಿ ಮತ್ತೊಂದು ವಿಚಿತ್ರ ಏನಂದರೆ ಈ ಫ್ಯಾನ್, ಅದು ತುಂಬ ದೊಡ್ಡ ಫ್ಯಾನ್. ಎಲ್ಲರೂ ಅದನ್ನು ನೋಡಿ ತುಂಬ ಖುಷಿ ಆಗ್ತಾರೆ, ಒಳ್ಳೆ ಗಾಳಿ ಕೂಡ ಬರ್ತಿದೆ ಫ್ಯಾನಲ್ಲಿ. ಸೊ ಹಾಗೆ ನಾವು ಈಗ ಇಲ್ಲಿ ಊಟ ಎಲ್ಲ ತಗೊಳ್ತಾ ಇದ್ದೇವೆ. ಇನ್ನು ಊಟ ಎಲ್ಲ ಮಾಡಿ ಸ್ಟೇಜ್ ಹತ್ರ ಹೋಗುವ ಅಂತ ಹೇಳಿದ್ದೇವೆ. ಸೊ ಊಟ ತುಂಬ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ಊಟ, ಬೆಳಗ್ಗಿನ ಟೀ, ಆಮೇಲೆ ಊಟ, ಆಮೇಲೆ ಈವ್ನಿಂಗ್ ಟೀ, ಆಮೇಲೆ ರಾತ್ರಿ ಊಟ, ಈ ಥರ ಎಲ್ಲ ಊಟ ನಡೀತಾನೆ ಇರ್ತದೆ. ಸ್ಟಾಪ್ ಅಂತ ಹೇಳಿ ಅಂತ ಇಲ್ಲಂತೆ, ಆ ಥರ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ. ಊಟ ತುಂಬ ಚೆಂದಾಗಿತ್ತು ಊಟ. ಹಾಗೆ ಮತ್ತು ಪಾಯಸ ಕೂಡ ಇತ್ತು, ಅದು ಕೂಡ ತುಂಬ ಚೆಂದ ಇತ್ತು. ಸೊ ಅದೆಲ್ಲ ನಾವು ತಿಂದು ಆಮೇಲೆ ಮಹಾದ್ವಾರದ ಹತ್ರ ಹೋಗುವ ಅಂತೇಳಿ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಇನ್ನೊಂದು ಸ್ಟೇಜ್, ಟೋಟಲ್ 3 ಸ್ಟೇಜೇನೇ ಇರಬೇಕು. ಸೊ ಇನ್ನೊಂದು ಸ್ಟೇಜಲ್ಲಿ ಯಕ್ಷಗಾನ ಆಗ್ತಾಯಿತ್ತು. ಸೊ ಹಾಗೆ ನಾವು ಅದನ್ನು ನೋಡಿ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಚಿಕ್ಕ ಸಂತೆಗಳೆಲ್ಲ ಇಟ್ಟಿದ್ದಾರೆ, ಇಯರಿಂಗ್ಸ್ ಇದ್ದು, ಮಾಲೆದ್ದು, ಆ ಥರದ್ದೆಲ್ಲ ಚಿಕ್ಕದೆಲ್ಲ ಇಟ್ಟಿದ್ದಾರೆ. ಹಾಗೆಯೇ ಮೇನ್ ಅಟ್ರಾಕ್ಷನ್ ಮಹಾದ್ವಾರ. ಹಾಗೆ ಇಲ್ಲೊಂದು ಚಿಕ್ಕದೊಂದು ಕಾರಂಜಿ ಥರ ಮಾಡಿದ್ದಾರೆ ದ್ವಾರದ ಕೆಳಗೆ ರೈಟ್ ಸೈಡಲ್ಲಿ. ಸೊ ಇಲ್ಲಿ ತುಂಬ ಚೆನ್ನಾಗಿದೆ ಲೈಟಿಂಗ್ಸ್, ತುಂಬ ಜನ ಇಲ್ಲಿ ಫೋಟೋಸ್ ಎಲ್ಲ ತಗೊಳ್ತಿದ್ದಾರೆ. ಮತ್ತು ಈ ದ್ವಾರ ರೀಸೆಂಟಾಗಿ ಮಾಡಿರುವಂತಹ ಮಹಾದ್ವಾರ ರಾಜಾಂಗಣ, ಇದು ನೋಡಲಿಕ್ಕೆ ತುಂಬಾ ಚೆಂದ ಕಾಣ್ತಾ ಇದೆ. ಫುಲ್ ಲೈಟಿಂಗ್ಸಲ್ಲಿ ಎಲ್ಲರೂ ಇಲ್ಲೇ ಸೆಲ್ಫಿ, ಫೋಟೋ ಅದು ಇದೆಲ್ಲ ತುಂಬಾ ತೆಗಿತಾ ಇದ್ದರು. ಫುಲ್ ಕ್ರೌಡೆಡ್ ಪ್ಲೇಸ್ ಆಗಿತ್ತು ಅದು. ಮತ್ತು ನಾವು ಇಲ್ಲಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ನೋಡಿ ಇವಾಗ ಕೈಕೊಟ್ಟು ಕಳಿ ಇದೆ ಅಂತ ಹೇಳಿದರು. ಸೊ ಅದನ್ನು ನೋಡಲಿಕ್ಕೆ ಅಂತೇಳಿ ಇವಾಗ ಹೋಗ್ತಾ ಇದ್ದೇವೆ. അല്പ സമയത്തിനകം പ്രധാന വേദിയിൽ ഗുരുവായൂർ കൈകൊട്ടിക്കളി സംഘം അവതരിപ്പിക്കുന്ന കൈകൊട്ടിക്കളി രാത്രി 8 മണിക്ക് അമർനാശർമ്മ ഗുരുവായൂർ അവതരിപ്പിക്കുന്ന ഭരതനാട്യം. ഇങ്ങനെയുള്ള എല്ലാ മേഖലകളിലും 1ാം സ്ഥാനം കരസ്ഥമാക്കിയ ശിഷ്യഗണങ്ങളാണ് ഈ വേദിയിൽ വെച്ച് കൈകൊട്ടികളി നമുക്ക് വേണ്ടി അവതരിപ്പിക്കാൻ പോകുന്നത്. ഏവരും മധൂർ ശ്രീ മദനേശ്വര സിദ്ധിവിനായക ക്ഷേത്രം Kita
ಸೊ ಹಾಗೆ ನಾವು ಸ್ವಲ್ಪ ಡ್ಯಾನ್ಸ್ ಎಲ್ಲ ನೋಡಿ ಆಮೇಲೆ ಮನೆಗೆ ಹೊರಟ್ವಿ. ಆಲ್ಮೋಸ್ಟ್ 10 o'clock ಆಗುವಾಗ ನಾವು ಅಲ್ಲಿಂದ ಹೊರಟ್ವಿ. ಇವಾಗ ಇಲ್ಲಿ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ವ್ಯೂ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಸೊ ನಾನು ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಕಮೆಂಟ್, ಹಾಗೆ ಶೇರ್ ಮಾಡಿ. ನೀವು ನ್ಯೂ ವ್ಯೂವರ್ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.